ಮಾಡೆಲ್ ಗಾಡಿಗಳು ಕೊಡ್ತೀನಿ, ಒಳ್ಳೆ ಗಾಡಿಗಳು ಕೊಡ್ತೀನಿ, ಪ್ರೈಸ್ ಕೊಡ್ತೀನಿ, ಕರ್ನಾಟಕ ಗಾಡಿ ಕೊಡ್ತೀನಿ, ವಿತ್ ಲೋನ್ ಕೊಡ್ತೀನಿ. ಕಮ್ಮಿ ಬಜೆಟ್ ಅಲ್ಲಿ ಒಂದು ಪೋಲೋ ಬೇಕು ಅಂತ ಕೇಳ್ತಾ ಇದ್ದಾರೆ, ಒಂದೇ ಒಂದು ರೇಟ್ ಕೊಡ್ತೀನಿ. 2,85,000 ಕರ್ನಾಟಕ ಜೊತೆ ಕೊಡ್ತೀನಿ. ಕರ್ನಾಟಕ ಬೇಕು, ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಾನು ಇದೀನಿ, ಬನ್ನಿ. ಪ್ರೈಸ್ ಕೂಡ ಕೊಡ್ತೀನಿ. 3,65,000 ಕೊಟ್ ಮಾಡಿದೀನಿ. 3,35,000 ಕ್ಲೋಸ್ ಮಾಡ್ಕೊಡ್ತೀನಿ. ಎರ್ಟಿಗಾನು ಇದೆ, MGನೂ ಇದೆ, Q7 ಇದೆ, ರೆಕ್ಸ್ಟಾನ್ ಇದೆ, ಚವಲೆಟ್ ಇದೆ, ರೆನಾಲ್ಟ್ ಇದೆ, 7 ಸೀಟರ್ಸ್ ಎಲ್ಲ ಇದೆ. ಕಲ ಅಂತ ಇದೆ ಗಾಡಿ. 7,65,000ಗೆ 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 ಕ್ರೂಸ್ ಎಷ್ಟಕ್ಕೆ? 2,85,000 ಮಾತ್ರ. ಪ್ರೀಮಿಯಂ ಗಾಡಿಗಳು ಬೇಕಾ, ಕಮ್ಮಿ ಬಜೆಟ್ ಅಲ್ಲಿ ಬೇಕಾ, ಬನ್ನಿ ನಾನು ಕೊಡ್ತೀನಿ. ಸೂಪರ್ ಪವರ್ಫುಲ್ ಇಂಜಿನ್ 1.8 TSI. 5.5 ಹೇಳ್ತಾರೆ ಬೈ. ನಮಗೆ ಬೇಡ, 2,95,000 ಕೊಡಿ. ಕರ್ನಾಟಕ ಬೇಕು, ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಾನು ಇದೀನಿ, ಬನ್ನಿ. 3,65,000 ಕೊಡಿ, ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3,65,000 ಕೊಡಿ, ವಿತ್ NOC ಕೊಡ್ತೀನಿ. 1 ಲಕ್ಷ ಟ್ಯಾಕ್ಸ್ ಬರುತ್ತೆ, 80,000 ಬರುತ್ತೆ, 485 ಬೀಳುತ್ತೆ ಗಾಡಿ. 8,45,000 ಕೋಟ್ ಮಾಡಿದೀನಿ ಬೈ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ 8,20,000 ಕೊಡ್ತೀನಿ. ಇದೆ ಕಲ ಅಂತ ಇದೆ ಗಾಡಿ. 7,65,000 ಕೊಡ್ತೀನಿ, ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 8,65,000 ಕೊಡಿ ಬೈ, ವಿತ್ NOC ತಗೊಂಡೋಗಿ ಗಾಡಿ. ಸೊ ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ ಅಂದ್ರೆ ನಿಮಗೆ ಹೌಸ್ ಆಫ್ ಕಾರ್ಸ್ಗೆ ಯಾರಾದ್ರೂ ಮಾಡೆಲ್ ಗಾಡಿಗಳು ಹುಡುಕ್ತಾ ಇದ್ದೀರಾ, ಬೇಗ ಬನ್ನಿ ಹೌಸ್ ಆಫ್ ಕಾರ್ಸ್ಗೆ. ನಿಮಗೆ ಎಲ್ಲ ಮಾಡೆಲ್ ಗಾಡಿನೇ ಈ ಸತಿ ಇರೋದು ಹೌಸ್ ಆಫ್ ಕಾರ್ಸ್ ಅಲ್ಲಿ. ಎಲ್ಲಾನು ಲೋನ್ ಆಗೋದು ಮತ್ತೆ ಬೇರೆ ಪ್ಯೂರ್ ಕರ್ನಾಟಕ ಗಾಡಿಗಳೇ. ಸೊ ನಿಮ್ಮ ಜೊತೆ ಅಯ್ಯ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಬೈ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿರೋ ತನಕ ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿರೋರ್ಗು ನಾವು ಚೆನ್ನಾಗಿರ್ತೀವಿ, ನಮ್ಮ ವ್ಯೂವರ್ಸು ಚೆನ್ನಾಗಿರ್ತಾರೆ. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೈ? 295 ಇಂದ ಸ್ಟಾರ್ಟ್ ಆಗಿದೆ. 295 ಪೋಲೋ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಪೋಲೋನೆ ಓಕೆ. ನೋಡಿ, 2,95,000 ಒಂದು ವೋಕ್ಸ್ ವ್ಯಾಗನ್ ಪೋಲೋ ಶುರು ಆಗುತ್ತೆ. ಸೊ ಆಮೇಲೆ IS ಅಂದ್ರೆ ಎಲ್ಲಿ ಗಂಟೆ ಸಿಗುತ್ತೆ? IS ನಿಮಗೆ ಮ್ಯಾಕ್ಸಿಮಮ್ ಪ್ರೀಮಿಯಂ ಗಾಡಿ 8.5 ಲಕ್ಷ. ಆಮೇಲೆ ಲೋನ್ ಎಲ್ಲ ನೋಡ್ತಾರೆ, ಲೋನ್ ಎಲ್ಲ ಹೆಂಗೆ IS ಬೈ? ಲೋನ್ ಕರ್ನಾಟಕ ಗಾಡಿ, ನಾನು ಲೋನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ ಬೈ. ಪೂರ್ತಿ ಗಾಡಿ ಮಾತ್ರ. ಓಕೆ, ಯಾವ ಇಯರ್ ಮಾಡೆಲ್ ಮೇಲೆ? 2011 ಇಂದಾನೆ ಮಾಡ್ತೀನಿ. ಓಕೆ, 2011 ಮೇಲೆ ಯಾವುದೇ ವೆಹಿಕಲ್ಸ್ ತಗೊಂಡ್ರೆ ನಿಮಗೆ ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಅವೈಲೇಬಲ್ ಇರುತ್ತೆ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಈ ಹೌಸ್ ಆಫ್ ಕಾರ್ಸ್ ಸರ್, ಬನ್ನಾರಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್ ರೈಟ್ ಸೈಡ್ ಅಲ್ಲಿ ನೋಡಿ, ರಾಯಲ್ ಆಕ್ ಫರ್ನಿಚರ್ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲೇ ಹೌಸ್ ಆಫ್ ಕಾರ್ಸ್ ಇದೆ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಆದ್ರೆ ತಲೆ ಕೆಡ್ಸ್ಕೊಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ನೀವು. ಸೊ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಇಂಜಿನ್ ಮತ್ತೆ ಏನಾದ್ರು ವ್ಯಾರಂಟಿ? 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ಲೇಬರ್ ಫ್ರೀ ವಾರಂಟಿ ನಮ್ಮ ಕಡೆಯಿಂದ ಇರುತ್ತೆ. ಓಕೆ, ಲೇಬರ್ ಫ್ರೀ ವ್ಯಾರಂಟಿ. ಓಕೆ, ನಿಮಗೆ ಲೇಬರ್ ಫ್ರೀ ವ್ಯಾರಂಟಿ ಕೊಡ್ತಾರೆ ನಿಮಗೆ. ಸೊ ಯಾರಾದ್ರು ಬೆಸ್ಟ್ ವೆಹಿಕಲ್ ಅದು ಮಾಡೆಲ್ ಗಾಡಿ ಬೇಕು ಅಂತಂದ್ರೆ ಆರಾಮಾಗಿ ಬರ್ಬೋದು ಹೌಸ್ ಆಫ್ ಕಾರ್ಸ್ಗೆ. ಸೊ ಇವಾಗ ತಡ ಮಾಡೋದು ಬೇಡ ಬೈ, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಬನ್ನಿ ಬೈ, ಜಲ್ದಿ ಮಾಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಏನೇ ಎಸ್ ಬೈ, ಸತಿ ಫುಲ್ ಮಾಡೆಲ್ ಗಾಡಿಗಳಿದೆ ಅಂತೆ. ಮಾಡೆಲ್ ಗಾಡಿಗಳು ಕೊಡ್ತೀನಿ, ಒಳ್ಳೆ ಗಾಡಿಗಳು ಕೊಡ್ತೀನಿ, ಪ್ರೈಸ್ ಕೊಡ್ತೀನಿ, ಕರ್ನಾಟಕ ಗಾಡಿ ಕೊಡ್ತೀನಿ, ವಿತ್ ಲೋನ್ ಕೊಡ್ತೀನಿ. ವಿತ್ ಲೋನ್ ಕೂಡ ಕೊಡ್ತೀನಿ. ಓಕೆ, ಸೊ ಕರ್ನಾಟಕ, ಆಲ್ ಓವರ್ ಕರ್ನಾಟಕ. ಓಕೆ, ಮೊದಲನೇ ಗಾಡಿನೇ ಡಿಮ್ಯಾಂಡೆಡ್ ಕಲರ್ ಒಂದು ವೋಕ್ಸ್ ವ್ಯಾಗನ್ ಪೋಲೋ GT ಇದೆ. 2018 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ. ಬರೇ 37,000 ಓಡಿದೆ ಗಾಡಿ. ಓಕೆ, ಜಸ್ಟ್ 30 ಮಾಡಿಫೈಡ್ ಇದೆ. 1.2 ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಗಾಡಿ ಸರ್ ಇದು. ಓಕೆ, ಸೊ ಪೆಟ್ರೋಲ್ ವೇರಿಯಂಟ್ ವೋಕ್ಸ್ ವ್ಯಾಗನ್ GT. ಸೊ ರೇರಲ್ಲಿ ನಿಮಗೆ ಸ್ಪಾಯ್ಲರ್ ಮತ್ತೆ ಎಲೆಕ್ಟ್ರಾನಿಕ್ ಎಕ್ಸಾಸ್ಟ್ ಮತ್ತೆ ನಿಮಗೆ ಸೈಡಲ್ಲಿ ಸ್ಪ್ಲಿಟರ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸ್ಪೋರ್ಟ್ಸ್ ಗಾಡಿ ಅಂತಾನೆ ತಿಳ್ಕೊಬಹುದು. ಓಕೆ, ಸೊ ಪ್ರೈಸ್ ಏನಾಗುತ್ತೆ? ಪ್ರೈಸ್ 8,45,000 ಕೋಟ್ ಮಾಡಿದೀನಿ ಬೈ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ 8,20,000 ಕೊಡ್ತೀನಿ. 8,20,000ಕ್ಕೆ 20,000 ಕೊಡ್ತೀನಿ. ಲೋನ್ ಅಂದ್ರೆ ಗಾಡಿಗೆ ಲೋನ್ 100% ನಿಮಗೆ 5 to 6 lakhs ಲೋನ್ ಮಾಡ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮೇಲೆ ಹೋಗುತ್ತೆ, ಕಸ್ಟಮರ್ ಮೇಲೆ. ಸೊ ಹಾಗೆ ಇನ್ನೊಂದು ರೆಡ್ ಕಲರ್ ಸ್ವಿಫ್ಟ್ ಇದೆ, ಡಿಮ್ಯಾಂಡೆಡ್ ಗಾಡಿ. ಅದು ಡಿಮ್ಯಾಂಡೆಡ್ ಗಾಡಿ ಸರ್, 2020 ಮಾಡೆಲ್ ಗಾಡಿ, ಸ್ವಿಫ್ಟ್ ಸಿಂಗಲ್ ಓನರ್ ಗಾಡಿ. 20 ಮಾಡೆಲ್. ಓಕೆ, 45,000 ಗಾಡಿ ಓಡಿದೆ. ಓಕೆ, ಪ್ರೈಸ್ ಕೂಡ ಕೊಡ್ತೀನಿ. 6,65,000 ಕೋಟ್ ಮಾಡಿದೀನಿ, ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಪ್ರೈಸ್ ಏನಾಗುತ್ತೆ ಬೈ? 6.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಬೈ. ಫೈನಲ್ ಟು ಫೈನಲ್. ಓಕೆ, 6,50,000ಕ್ಕೆ ನಿಮಗೆ ಒಂದು ಸುಜುಕಿ ಸ್ವಿಫ್ಟ್ 2020 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಇದು ಸಿಂಗಲ್ ಓನರ್ ವೆಹಿಕಲ್. ಸೊ ಅದೇ ನೀವು ಮಾರ್ಕೆಟ್ 16 ಮಾಡಲ್ ಗಾಡಿ ತಗೋಬೇಕಾದ್ರೆ ಮಿನಿಮಮ್ ಒಂದು 6 ಲಕ್ಷ 6 ಲಕ್ಷ ಮೊನ್ನೆ ಸೆಕೆಂಡ್ ಓನರ್ ಗಾಡಿನೂ ಕೊಟ್ಟಿದ್ದೀನಿ, ಬ್ಲೂ ಕಲರ್ ಗಾಡಿ. 6,80,000 ಕೊಟ್ಟಿದ್ದೀನಿ. ಇದು 6.5 lakhs ಕೊಡ್ತೀನಿ, ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ ನೀವು ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡಬಹುದು ಗಾಡಿ. ಸೊ ಹಾಗೆ ಇನ್ನೊಂದು ಗ್ರೇ ಕಲರ್ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಕಂಫರ್ಟ್ ಲೈನ್ 2016 ಮಾಡೆಲ್ ಗಾಡಿ, ಡೆಲ್ಲಿ ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ ಬೈ. ಸಿಂಗಲ್ ಓನರ್ ಗಾಡಿ ಎಷ್ಟಿರ್ಬೋದು ಮಾರ್ಕೆಟ್ ಅಲ್ಲಿ? ಏನೊಂದು 5.5 6 ಲಕ್ಷ 6 ಲಕ್ಷ ಎಲ್ಲ ಹೇಳ್ತಾರೆ ಬೈ ಮಾರ್ಕೆಟ್ ಅಲ್ಲಿ. ಓಕೆ, ನನ್ಗೆ ಅಷ್ಟು ಬೇಡ ಬೈ. 3,65,000 ಕೊಡಿ, ವಿತ್ NOC ಕೊಡ್ತೀನಿ. 1 ಲಕ್ಷ ಟ್ಯಾಕ್ಸ್ ಬರುತ್ತೆ, 80,000 ಬರುತ್ತೆ, 485 ಬೀಳುತ್ತೆ ಗಾಡಿ. 485ಕ್ಕೆ 16 ಮಾಡೆಲ್ ಗಾಡಿ. 16 ಮಾಡೆಲ್ ಗಾಡಿ, ಅದನ್ನು ಡೀಸೆಲ್ ಗಾಡಿ, ಸಿಂಗಲ್ ಓನರ್. ಹೌದು. ಯಪ್ಪ ನೋಡಿ, 4,65,000ಕ್ಕೆ ವಿತ್ KNA ಮಾಡಿಸ್ಕೊಂಡು ಹೋಗ್ಬಿಡ್ಬೋದು ಗಾಡಿ. ಹೌದು. ಜಸ್ಟ್ 3,65,000 ತಗೊಂಡ್ಬಂದ್ರೆ ನಿಮ್ಗೆ ವಿತ್ NOC
NOC ಕೊಟ್ಬಿಡ್ತೀನಿ. ಓಕೆ, ಯಾವ ತರ ಬೇಕು ನೀವು ಆ ತರ ಚೂಸ್ ಮಾಡ್ಕೊಂಡು ತಗೊಂಡಬಹುದು ಗಾಡಿ. ಹೌದು. ಓಕೆ, ಇನ್ನೊಂದು ವೈಟ್ ಕಲರ್ ಇದೆ Volkswagen Polo. ವೈಟ್ ಕಲರ್ ಇದೆ, ಸಿಂಗಲ್ ಓನರ್ ಇದೆ, 2010 ಮಾಡಲ್ ಗಾಡಿ ಇದು, ಸಿಂಗಲ್ ಓನರ್ ಗಾಡಿ. 10 ಸಿಂಗಲ್ ಓನರ್ ಗಾಡಿ. ಕಮ್ಮಿ ಬಜೆಟ್ ಅಲ್ಲಿ ಒಂದು ಪೋಲೋ ಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದೇ ಒಂದು ರೇಟ್ ಕೊಡ್ತೀನಿ, 2,85,000 ಕರ್ನಾಟಕ ಜೊತೆ ಕೊಡ್ತೀನಿ. 2,85,000 ಕರ್ನಾಟಕ ಸಮೇತ. ವಿತ್ ಕರ್ನಾಟಕ ಸಮೇತ, ಟ್ಯಾಕ್ಸ್ ಎಲ್ಲ ಸೇರಿ. ಟ್ಯಾಕ್ಸ್ ಎಲ್ಲ ಸೇರಿ. ಎಲ್ಲ ಸೇರಿ. 2 ಲಕ್ಷ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ 2,85,000ಕ್ಕೆ ಒಂದು Volkswagen Polo ವೈಟ್ ಕಲರ್ ಪೆಟ್ರೋಲ್ ಅಲ್ಲ? ಪೆಟ್ರೋಲ್. ಓಕೆ, ಸೊ ಹಾಗೆ ಒಂದು Honda Brio ರೆಡ್ ಕಲರ್. ಏನ್ ಸರ್ ಡೀಟೇಲ್ಸ್? 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು, 60,000 ನೋಡಿದೆ ಪೆಟ್ರೋಲ್. ಓಕೆ, ಪ್ರೈಸ್ ಕೂಡ ಕೊಡ್ತೀನಿ, 3,65,000 ಕೋಟ್ ಮಾಡಿದ್ದೀನಿ, 3,35,000 ಕ್ಲೋಸ್ ಮಾಡ್ಕೊಡ್ತೀನಿ. 3,35,000ಕ್ಕೆ 35,000 ಕ್ಲೋಸ್ ಮಾಡ್ಕೊಡ್ತೀನಿ. 13 ಮಾಡಲ್ ಬ್ರಿಯೋ. ಓಕೆ, 13 ಮಾಡಲ್ ಬ್ರಿಯೋ ಟಾಪ್ ಎಂಡ್ ವೇರಿಯಂಟ್. ಸೊ ಗಾಡಿ ಕೂಡ ನೋಡ್ತಾ ಇರೋದು ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಅಲಾಯ್ಸ್ ಎಲ್ಲ ಇದೆ ನಿಮಗೆ. ಅಲಾಯ್ಸ್ ಇದೆ, ಏರ್ ಬ್ಯಾಗ್ಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, AC ಆಟೋ AC ಇದೆ, 4 ಪವರ್ ವಿಂಡೋ ಇದೆ. ಮ್ಯಾನ್ಯಲ್ ಆಟೋಮೆಟಿಕ್ ಗಾಡಿ? ಮ್ಯಾನ್ಯಲ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಇದೆ ನೋಡಿ ಬೈ, 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ. 42,000 ಓಡಿದೆ ಪೆಟ್ರೋಲ್. 42,000 ಪೆಟ್ರೋಲ್. ಓಕೆ ನೋಡಿ, 42,000 ವಿತ್ ಪೆಟ್ರೋಲ್ ವೇರಿಯಂಟ್. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸ್ಕೋಡಾ ರ್ಯಾಪಿಡ್ 2013 ಮಾಡಲ್. ಸೊ ರ್ಯಾಪಿಡ್ ಏನಾದ ಪ್ರೈಸ್ ಎಷ್ಟಿಗೆ ಇರ್ಬೋದು ಬೈ ಮಾರ್ಕೆಟ್? ಒಂದು 4.5 ಲಕ್ಷ ಇದೆಯಾ? 4 ಲಕ್ಷ ಇದೆಯಾ? ಓಕೆ, 3,65,000 ಕೊಡಿ, ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 3,65,000 ಹೇಳಿ, ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಲೋನ್ ಆಗ್ಬಿಡುತ್ತೆ ಗಾಡಿ? ಲೋನ್ ಮಾಡ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಲೋನ್ ಎಲ್ಲ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಹೇಂದ್ರ ಕಾಂಟೋ ಇದೆ, 7 ಸೀಟರ್ ಗಾಡಿ. ಏನ್ ಸರ್ ಡೀಟೇಲ್ಸ್? 7 ಸೀಟರ್ ಇದು, 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಬೈ ಇದು. ಓಕೆ, 2012 ಸಿಂಗಲ್ ಓನರ್ ಗಾಡಿ, 82,000 ಓಡಿದೆ. ಪೆಟ್ರೋಲ್ ಡೀಸೆಲ್ ಗಾಡಿ? ಡೀಸೆಲ್ ವೇರಿಯಂಟ್ ಕಾಂಟೋ ನೋಡ್ತಾ ಇರಬಹುದು. ಗಾಡಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಕಾಂಟೋ ಏನಾಗಬಹುದು ಪ್ರೈಸ್? ಎಷ್ಟಿರ್ಬೋದು ಬೈ? ಏನೋ 7 ಸೀಟರ್ ಗಾಡಿ ಎಷ್ಟಿದೆ ಮಾರ್ಕೆಟ್ ಅಲ್ಲಿ? 4.5 ಹೇಳ್ತಾರೆ ಬೈ. ನಮಗೆ ಬೇಡ, 2,95,000 ಕೊಡಿ. 2,95,000 ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಗಾಡಿ 2,95,000 ಹೇಳಿ. ಪ್ರೀಮಿಯಂ ಗಾಡಿಗಳು ಬೇಕಾ, ಕಮ್ಮಿ ಬಜೆಟ್ ಅಲ್ಲಿ ಬೇಕಾ? ಬನ್ನಿ, ನಾನು ಕೊಡ್ತೀನಿ. ಪ್ರೀಮಿಯಂ ಗಾಡಿ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ. ಅಪ್ಪ, ಫುಲ್ ಈ ಸತಿ ಮಾರ್ಕೆಟ್ ನ ಫುಲ್ ಅಲ್ಲಾಡ್ಸ್ಬಿಡ್ತೀರಾ? ಫುಲ್ ಈ ಸಲ ಅಲ್ಲಾಡ್ಸ್ಬಿಡೋಣ ಅಂತಾನೆ. ಎಂಡ್ ಆಫ್ ಇಯರ್ ಎಲ್ಲ ಒಳ್ಳೆ ಪ್ರೈಸ್ಗೆ ಸೇಲ್ ಮಾಡ್ಬಿಡ್ತೀನಿ, ನಿಮ್ ಯೂಟ್ಯೂಬ್ ಕಸ್ಟಮರ್ ಮಾತ್ರ. ಓಕೆ ನೋಡಿ, ಯಾರ್ಯಾರು ಬರ್ತೀರಾ ಅಷ್ಟು ಬೇಗ ಬನ್ನಿ. ಮಾಡೆಲ್ ಗಾಡಿಗಳು ಇದೆ, ಒಳ್ಳೆ ಪ್ರೈಸ್ ಅಲ್ಲೂ ಕೊಡ್ತಾ ಇದಾರೆ. ಸೊ ಇವಾಗ ಒಂದು XUV 300 5 ಸೀಟರ್ ಗಾಡಿ ಇದು, 2022 ಮಾಡಲ್ ಸಿಂಗಲ್ ಓನರ್ ಗಾಡಿ, 45,000 ಓಡಿದೆ ಅಷ್ಟೇ. ಪೆಟ್ರೋಲ್, ಅದನ್ನು ವಿತ್ ಸನ್ರೂಫ್ W6 ಇದು, XUV 300 W6. ಓಕೆ, ವಿತ್ ಸನ್ರೂಫ್ ಇರೋ ಗಾಡಿ. ಸನ್ರೂಫ್. ಓಕೆ, ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ. ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇರುತ್ತೆ ಗಾಡಿಲಿ. W6 ಟಾಪ್ ಎಂಡ್ ವೇರಿಯಂಟ್ ವಿತ್ ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್ ಸಮೇತ. ಇಲ್ಲ, ಇದು ಕೀ ಸ್ಟಾರ್ಟ್ ಬರುತ್ತೆ. ಓಕೆ, ಸೊ ಇವಾಗ ಟಾಪ್ ಎಂಡ್ ಗಾಡಿ, ಒಂಥರ ಕ್ಲಾಸ್ ಗಾಡಿ. ಸೊ ಮಾರ್ಕೆಟ್ ಅಲ್ಲಿ ಅಮ್ಮಮ್ಮ ಅಂದ್ರೂ 9.5 10 ಹೇಳ್ತಾರೆ. ಸೊ 8.5 ಹೇಳ್ತಾರೆ. ಓಕೆ, ನಮ್ಗೆ ಅವ್ರದ್ದು ಬೇಡ, ನಾನು ನಂದು ಹೇಳ್ತೀನಿ. 7,65,000 ಕೊಡ್ತೀನಿ. 7,65,000 7,65,000 ಕೊಡ್ತೀನಿ. ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 7,65,000 ಸ್ಲೈಟ್ಲಿ ನೆಗೋಷಿಯಬಲ್. ಒಂದು XUV 300 ಅಪ್ ಟು 80% ಲೋನ್ ಕೂಡ. ಅಪ್ ಟು 80% ತನಕ ಲೋನ್ ಕೂಡ ಆಗುತ್ತೆ ನಿಮಗೆ. ಕಮ್ಮಿ ಬಜೆಟ್ ಅಲ್ಲಿ ಕ್ರೂಸ್ ಅಂತಾರೆ. ನಮ್ ಸುಮಾರು ಹುಡುಗರು ಇದಾರೆ, ನಮ್ ಫ್ರೆಂಡ್ಸೇ ಇದಾರೆ, ನಿಮ್ ಯೂಟ್ಯೂಬ್ ಕಸ್ಟಮರ್ ಸುಮಾರು ಇದಾರೆ. ಅವರಿಗೆ ಕೊಡ್ತಾ ಇದೀನಿ ಒಂದು 2011 ಮಾಡಲ್ ಗಾಡಿ, 3rd ಓನರ್ ಆಗಿದೆ, 2,85,000. ಕ್ರೂಸ್ ಎಷ್ಟಕ್ಕೆ? 2,85,000 ಮಾತ್ರ. 2,85,000 ನಿಮ್ಗೆ, ಅದನ್ನು ವೈಟ್ ಕಲರ್ ಗಾಡಿನೇ ಮಾಡೋದು ಎಲ್ಲರೂ. ಸೊ ನೋಡ್ತಾ ಇರಬಹುದು, ಗಾಡಿ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ. ನಿಮಗೆ ಡಿಫಾಗರ್ ಆಟೋಮೆಟಿಕ್ ಮ್ಯಾನುವಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಇನ್ನೂ ಚಿಂದಿ ಗಾಡಿ ಅಂತ ಹೇಳ್ಬೋದು ಕ್ರೂಸು. ಸೊ ಯಾರಾದ್ರೂ ಹುಡುಕ್ತಾರೋರಿಗೆ 2011 ಮಾಡಲ್ ಗಾಡಿ 2,95,000 ಫೈನಲ್ ಆಗುತ್ತೆ ಗಾಡಿ. ಸೊ ಹಾಗೆ ಒಂದು ಹೋಂಡಾ ಸಿಟಿ ಇದೆ. ಏನ್ ಸರ್ ಡೀಟೇಲ್ಸ್? ಒಂದು ಸೆಡಾನ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಗಾಡಿ ಬೇಕಂದ್ರೆ ಹೋಂಡಾ ಸಿಟಿ 20 ಮೈಲೇಜ್ ಬರುತ್ತೆ. 2014 ಮಾಡಲ್ ಗಾಡಿ, ನ್ಯೂ ಶೇಪ್ ಗಾಡಿ, ಡೀಸೆಲ್ ಗಾಡಿ. ನೀವು 20 ಹೇಳ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಪಕ್ಕ ಡೀಸೆಲ್ ಗಾಡಿ ಅಂತ ಗೊತ್ತಾಗ್ಬಿಡುತ್ತಲ್ಲ. ಜಸ್ಟ್ 3rd ಓನರ್ ಆಗಿದೆ ಗಾಡಿ, ಅದಕ್ಕೋಸ್ಕರ ಒಂದ್ ರೇಟಿಗೆ ಕೊಡ್ತೀನಿ, 4,65,000 ಕೊಡ್ತೀನಿ. 4,65,000 ಎಷ್ಟು ಗಾಡಿ ಮಾಡಲ್ ಗಾಡಿ? 2014 ಮಾಡಲ್ ಪ್ಲಸ್ ಡೀಸೆಲ್ ಗಾಡಿ. ಓಕೆ, ಪ್ಲಸ್ ಡೀಸೆಲ್ ಗಾಡಿ ಗಿಡ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ. 2014. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ಪರ್ಪಲ್ ಕಲರ್ ಫುಲ್ಲಿ ಲೋಡೆಡ್ ಬರುತ್ತೆ ಬೈ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ, ಸೊ ಒಂಥರ ಕ್ರೇಜಿ ಗಾಡಿ ಅಂತಾನು ಹೇಳ್ಬೋದು. ಗಾಡಿ ಮಾತ್ರ ಚಿಂದಿ ಅಂತಾನು ಹೇಳ್ಬೋದು. ಸೊ ಹಾಗೆ ಒಂದು ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಬ್ಲಾಕ್ ಕಲರ್ ಇದೆ. ರ್ಯಾಪಿಡ್ ಇಲ್ಲ ಬೈ, ಸೂಪರ್. ಓಕೆ, ಸೂಪರ್ ಪವರ್ಫುಲ್ ಇಂಜಿನ್, 1.8 TSI ಪೆಟ್ರೋಲ್. ಓಕೆ, ಅದನ್ನು ಮಾಡಲ್ ಗಾಡಿ 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, 1 ಲಕ್ಷ ಓಡಿದೆ, ರೆಕಾರ್ಡೆಡ್. ಪೆಟ್ರೋಲ್ ಗಾಡಿ ಅಲ್ಲ, 1 ಲಕ್ಷ ಲೆಕ್ಕ ಇಲ್ಲ ಸ್ಕೋಡಾಗೆ, ಏನ್ ಲೆಕ್ಕ ಇಲ್ಲ. ಪ್ರೈಸ್ ಕೊಡ್ತೀನಿ 7,85,000 ಕೊಟ್ಟು ಮಾಡಿದೀನಿ. ಫೈನಲ್ 7,65,000 ಕೊಡ್ತೀನಿ.
7 lakh 65,000ಗೆ 7 lakh 65,000ಗೆ 7 lakh 65,000ಗೆ ಓಕೆ 7,65,000 ಫೈನಲ್ ಗಾಡಿ ಫೈನಲ್ ಗಾಡಿ. ಓಕೆ ನೋಡಿ 7,65,000 ಫೈನಲ್ ಆಗುತ್ತೆ ಗಾಡಿ. ಒಂದು ಸ್ಕೋಡಾ ಸೂಪರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ವಿತ್ ಸನ್ರೂಫ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ವರ್ನ ಪರ್ಪಲ್ ಕಲರ್ ಇದೆ. ಪರ್ಪಲ್ ಕಲರ್ ಇದೆ 2012 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ 1.6 ಪೆಟ್ರೋಲ್ ಇದು 58,000 ನೋಡಿದೆ ಗಾಡಿ. ಪ್ರೈಸ್ ಬಂದು 4,65,000 ಕೊಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,35,000 ಕ್ಲೋಸ್ ಮಾಡ್ಕೊಡ್ತೀನಿ ಬೈ. 4,35,000ಕ್ಕೆ 12 ಮಾಡೆಲ್ ಸೆಕೆಂಡ್ ಓನರ್ 58,000 ನೋಡಿರೋ ಗಾಡಿ. ಓಕೆ ಜಸ್ಟ್ 58,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಪರ್ಪಲ್ ಕಲರ್ ಒಂಥರ ಯೂನಿಕ್ ಕಲರ್. ಸೊ ಕಾರಲ್ಲಿ ಸಿಟಿಲಿ ಓಡಿಸ್ತಾ ಇದ್ರೆ ಒಂಥರ ಯಾದ್ಗುರು ಇದು ಗಾಡಿ ಸಕ್ಕದಾಗೈತೆ. ಡಿಫ್ರೆಂಟ್ ಕಲರ್ ಐತೆ ಅಂತ ಅನ್ಕೊಂಡು ಓಡಿಸ್ತಾರೆ, ಆ ತರ ಫೀಲ್ ಬರುತ್ತೆ ನಿಮಗೆ ಗಾಡಿ. ಇನ್ನೊಂದು ಗಾಡಿ ಇದೆ ಎಲೆಂಟ್ರಾ ಕೂಡ ಇದೆ ನನ್ನ ಹತ್ರ, ಸಿಲ್ವರ್ ಕಲರ್ ಸೆಕೆಂಡ್ ಓನರ್ ಗಾಡಿ 88,000 ನೋಡಿದೆ. ಪಾಲಿಶಿಗೆ ಕಳ್ಸಿದೀನಿ ಗಾಡಿ, ನಾಳೆ ಬರುತ್ತೆ. ಒಳ್ಳೆ ಪ್ರೈಸ್ ಕೊಡ್ತೀನಿ. 4,85,000 ಕೋಟ್ ಮಾಡಿದೀನಿ. 4,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಅದನ್ನು 4,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸೊ ಹಾಗೆ ನೆಕ್ಸ್ಟ್ ಒಂದು BMW 320D ಪ್ರೀಮಿಯಂ ಗಾಡಿ ಬೇಕಾ? ಕಮ್ಮಿಯಲ್ಲಿ ಬೇಕಾ ಜಾಸ್ತಿಯಲ್ಲಿ ಬೇಕಾ? ಕಮ್ಮಿಲ್ ಬೇಕು. ಕಮ್ಮಿಯಲ್ಲೇ ಕೊಡ್ತೀನಿ, ಎಲ್ಲ ಕಮ್ಮಿಯಲ್ಲೇ ಕೊಡ್ತೀನಿ. Q7 ಕೂಡ ಇದೆ, ಅದು ಕೊಡ್ತೀನಿ ಕಮ್ಮಿಗೆ. BMW 2011 ಮಾಡೆಲ್ ಥರ್ಡ್ ಓನರ್ ಗಾಡಿ. ಓಕೆ BMW 320D ಸನ್ರೂಫ್ ಮಾತ್ರ ಬರಲ್ಲ. MH ರಿಜಿಸ್ಟ್ರೇಷನ್ ವಿತ್ NOC ಕೊಡ್ತೀನಿ. ಪ್ರೈಸ್ ಎಷ್ಟು ಬೇಕು ಬೈ? ಏನೊಂದು 6 ಲಕ್ಷ ಹೇಳ್ತೀರಾ? 6 ಲಕ್ಷ ಕೊಟ್ರೆ ಕರ್ನಾಟಕ ಮಾಡೇ ಕೊಟ್ಬಿಡ್ತೀನಿ. ಓಕೆ ಸೊ ಇವಾಗ 6 lakh ಕೊಡಿ, ವಿತ್ ಕರ್ನಾಟಕ ಕೊಡ್ತೀನಿ ಗಾಡಿ. ಓಕೆ ವಿತ್ NOC ಬೇಕು? ವಿತ್ NOC ಬೇಕಾ? 4,45,000 ಕೊಟ್ ಮಾಡಿದೀನಿ. 435 ಕೊಡಿ, NOC ಕೊಡ್ತೀನಿ. ಓಕೆ 4,35,000 ವಿತ್ NOC ಸಿಕ್ಬಿಡುತ್ತೆ ಒಂದು BMW. ಇಲ್ಲ ಬೈ. ಹೌದು. ಸೊ ಸ್ವಿಫ್ಟ್ ಸಿಗಲ್ಲ, ಒಂದು BMW 320D ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು BMW ಅದೇ ಬಜೆಟ್ ಅಲ್ಲಿ ಕರ್ನಾಟಕ ಗಾಡಿ ಬೇಕಾ? 5 ಸೀರೀಸ್ ಬೇಕಾ? 2008 ಮಾಡೆಲ್. ಆ ಬಜೆಟ್ ಅಲ್ಲಿ 5 ಸೀರೀಸ್ ಅದನ್ನು ಸನ್ರೂಫ್ ಜೊತೆ. ಓಕೆ 8 ಮಾಡೆಲ್. ಓನರ್ ಎಷ್ಟಿರ್ಬೇಕು? ಏನೊಂದು ಥರ್ಡ್ ಓನರ್ ಫೋರ್ತ್ ಓನರ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಬೈ. ಏನಿದು ಈ ತರ ಸಿಂಗಲ್ ಓನರ್ ಗಾಡಿ ಕೊಟ್ಬಿಟ್ರೆ ಅದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ? ಚಾನ್ಸ್ ಅಲ್ಲಿ ಇದೆ ಬೈ, ಚಾನ್ಸ್ ಆಗಿ ಸಿಕ್ಕಿದೆ, ಚಾನ್ಸ್ ಅಲ್ಲಿ ಕೊಡ್ತೀನಿ ಈ ಗಾಡಿ. ಓಕೆ ಸೊ ಯಾರಾದ್ರೂ ಒಂದು BMW 520D ಅಲ್ಲ ಇದು? 520D 530D. ಓಕೆ 530D ಕರ್ನಾಟಕ ಗಾಡಿ. ಓಕೆ ಪ್ಯೂರ್ ಕರ್ನಾಟಕ ಗಾಡಿ ನೋಡ್ತಾ ಇರ್ಬೋದು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಒಂಥರ ಕ್ಲಾಸ್ ಗಾಡಿ ಇದೆ. ಸೊ ವಿತ್ ಸನ್ರೂಫ್ ಇರೋ ಗಾಡಿ ಏನಾಗುತ್ತೆ ಪ್ರೈಸ್? ಬೈ 4,95,000 ಬೈ. ಫೈನಲ್ ಹೇಳಿ ಬೈ. ಹೋಗಿ ಬೈ 475 ಕೊಡಿ, ತಗೊಂಡೋಗಿ ಬೈ. 5 ಸೀರೀಸ್. ಓಕೆ 4,75,000ಗೆ 5 ಸೀರೀಸ್ ಒಂದು 520D ಡೀಸೆಲ್ 520D ಅಲ್ಲ 530D. ಓಕೆ ಸೊ ಹಾಗೆ ಒಂದು Audi A6 ಇದೆ. Audi A6 2013 ಮಾಡೆಲ್ ಥರ್ಡ್ ಓನರ್ ಆಗಿದೆ. 60,000 ಓಡಿದೆ ಗಾಡಿ. 60,000 ಅಷ್ಟೇ? 60,000 ಓಡಿದೆ ಗಾಡಿ. ಓಕೆ ನೋಡಿ ಜಸ್ಟ್ 60,000 ಅಷ್ಟೇ ಓಡಿರೋದು. ನೋಡಕ್ಕಂತೂ ಕ್ಲಾಸ್ ಲುಕ್ ಅಲ್ಲಿ ಇದೆ Audi A6. ಬಾಡಿ ಲೈನ್ ಎಲ್ಲ ಸಕ್ಕತ್ತ ಮೇಂಟೈನ್ ಮಾಡಿದ್ದಾರೆ. ರೇರ್ ನಿಮಗೆ ರನ್ನಿಂಗ್ ಆಟೋ ಟ್ರಾನ್ಸ್ಮಿಷನ್ಸ್ ಎಲ್ಲ ಸೂಪರ್ ಇದೆ ಬೈ. ಓಕೆ ಸೊ ಯಾರಾದ್ರೂ ಒಂದು Audi A6 ಹುಡ್ತಾರವ್ರಿಗೆ ಏನಾಗುತ್ತೆ ಬೈ ಪ್ರೈಸ್? ಎಷ್ಟಿದೆ ಬೈ ಮಾರ್ಕೆಟ್ ಅಲ್ಲಿ? ಒಂದು 10 ಲಕ್ಷ ಇದೆಯಾ? ಕರ್ನಾಟಕ ಗಾಡಿ ಎಷ್ಟಿರಬಹುದು? 13 ಮಾಡಲ್ 15 to 16 ನಾನು 8,85,000ಗೆ ವಿತ್ NOC ಕೊಡ್ತೀನಿ ಗಾಡಿ. 8,85,000 ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಫೈನಲ್ ಅಂದ್ರೆ ಫೈನಲ್ ಟು ಫೈನಲ್ 8,65,000 ಕೊಡಿ ಬೈ, ವಿತ್ NOC ತಗೊಂಡೋಗಿ ಗಾಡಿ. ಓಕೆ 8,75,000 ವಿತ್ NOC ಗಾಡಿ. ಹೌದು. ಓಕೆ ವಿತ್ KA ಬೇಕು ಅನ್ನೋರಿಗೆ? ವಿತ್ KA ನಿಮಗೆ ಇದ್ರ ಮೇಲೆ ನಿಮಗೆ ಒಂದು 2.5 to 3 lakhs ಟ್ಯಾಕ್ಸ್ ಬರುತ್ತೆ. ಓಕೆ ಹಂಗಂದ್ರೆ 10 ಲಕ್ಷದ ಒಳಗಡೆ ಬಂದ್ಬಿಡುತ್ತೆ ಗಾಡಿ. 10 ಲಕ್ಷದ ಒಳಗಡೆ ನಿಮಗೆ ಗಾಡಿ ಆಗಿಬಿಡುತ್ತೆ. ಓಕೆ ಒಂದು ಯಾರಾದ್ರೂ ಒಂದು Audi ಹುಡುಕ್ತಾರೆ 10 ಲಕ್ಷದ ಒಳಗಡೆ ಆರಾಮಾಗಿ ಬೇಕು ಅಂದ್ರೆ ಆರಾಮಾಗಿ ತಗೊಂಡೋಗ್ಬೋದು. ಒಂದು Audi A6 ಹೌದು, ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬನ್ನಿ ಬೈ, ಇನ್ನು ಆ ಕಡೆಯಿಂದ ತೋರಿಸ್ತೀನಿ ನಿಮ್ಗೆ ಗಾಡಿಗಳು. ಎರ್ಟಿಗಾನು ಇದೆ, MGನೂ ಇದೆ, Q7 ಇದೆ, ರೆಕ್ಸ್ಟಾನ್ ಇದೆ, ಚವಲೆಟ್ ಇದೆ, ರೆನಾಲ್ಟ್ ಇದೆ. 7 ಸೀಟರ್ಸ್ ಎಲ್ಲ 7 ಸೀಟರ್ ಸಿಡಾನ್ಗಳೆಲ್ಲ ಐತೆ. ಓನ್ಲಿ 7 ಸೀಟರ್ ಗಾಡಿ. 7 ಸೀಟರ್ಸ್ ತೋರಿಸ್ತೀನಿ ಬನ್ನಿ. 7 ಸೀಟರ್ ಅದರಲ್ಲೂ ಪ್ರೀಮಿಯಂ ಗಾಡಿ BMW X1 ಇದೆ. X1 ಇದೆ. X1 ಕೂಡ ಇದೆ. ಸೊ ಮೊದಲನೇ ಗಾಡಿ ಡಿಮ್ಯಾಂಡೆಡ್ ಗಾಡಿನೇ ಒಂದು ಎರ್ಟಿಗಾನೇ ತೋರಿಸ್ಬಿಡೋಣ 7 ಸೀಟರ್ ಅಲ್ಲಿ. ಡಿಮ್ಯಾಂಡೆಡ್ ಗಾಡಿ ತುಂಬಾ ಕಮ್ಮಿ ಬರುತ್ತೆ ನಮ್ಮ ಹತ್ರ. ಗಾಡಿ ಮಾತ್ರ ಕಮ್ಮಿ ಓಡಿದ್ರೆ ನಾನು ಮಾತ್ರ ತಗೊಳ್ತೀನಿ. ಸುಜುಕಿಲೇ ಕಮ್ಮಿ ಬರುತ್ತೆ ನಿಮ್ಮ ಹತ್ರ? ಹೌದು, ನಮ್ಮ ಹತ್ರ ಬರೋದೇ ಇಲ್ಲ. ಯಾವತ್ತೊಂದೊಂದ್ ಸಲ ಬರುತ್ತೆ. ಈ ಸಲ ತರಿಸಿದೀನಿ ಕಸ್ಟಮರ್ಗೋಸ್ಕರ ಅಂತ. ಅದನ್ನು ಪ್ರೈಸ್ ಕೊಟ್ಬಿಡ್ಬೇಕು ಇವಾಗ. ಪ್ರೈಸ್ ಕೊಡ್ತೀನಿ. 2015 ಮಾಡೆಲ್ ಗಾಡಿ, VXI ಪೆಟ್ರೋಲ್, ಕರ್ನಾಟಕ ಜೊತೆ WB ಗಾಡಿ, NOC ಅಪ್ಲೈ ಆಗಿದೆ ಎಲ್ಲ ನಾನು ಮಾಡಿ 5,85,000ಗೆ ಕೊಡ್ತೀನಿ ವಿತ್ ಕರ್ನಾಟಕ. 5,85,000ಗೆ 15 ಮಾಡೆಲ್ ಗಾಡಿ VXI ಒಂದು 15 ಮಾಡಲ್ ಪ್ರೈಸ್ ಕೊಟ್ಬಿಟ್ರೆ ಸಾರ್ 13 ಮಾಡಲ್ 14 ಮಾಡಲ್ ಇಟ್ಕೊಂಡಿರೋ ಏನ್ ಮಾಡ್ತಾರೆ? ಏನ ಮನೆಯಲ್ಲಿ ಇಟ್ಕೊಳ್ಳಿ ಬಿಡಿ.
ನೋಡಿ ಸಖತ್ತಾಗಿದೆ ಪ್ರೈಸ್ ಮಾತ್ರ 585 ಗೆ ವಿತ್ ಕರ್ನಾಟಕ ಬೈ. ಕರ್ನಾಟಕ ಮಾಡ್ಕೊಡ್ತಾರೆ ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲಾನು ಇದೆ. ಅದು VXi ವೇರಿಯಂಟ್. ಸೊ ಕ್ಲಾಸ್ ಪ್ರೈಸ್ ಅಂತ ಹೇಳ್ಬೋದು. ಜಸ್ಟ್ 5,85,000ಗೆ ಪೆಟ್ರೋಲ್ ವೇರಿಯಂಟ್. ಒಂದು ಕಮ್ಮಿ ಓಡಿದೆ ಗಾಡಿನೂ, 58,000 ಓಡಿದೆ ಅಷ್ಟೇ. ಅಷ್ಟೇ 58,000 ಓಡಿದೆ. ಜಸ್ಟ್ 58,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು ಈ ಒಂದು Ertiga. ಅದು VVT ಡಿ ಪೆಟ್ರೋಲ್ ವೇರಿಯಂಟ್. ಹೌದು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. 5,85,000 ಇವಾಗ ಎಲ್ಲರೂ ಕನ್ಫ್ಯೂಸ್ ಆಗೋಯ್ತಾರಲ್ಲ. ಎಲ್ಲ ಈ ಸರಿ ಎಲ್ಲ ಶಾಕೆ ಕೊಡೋದು ಕಸ್ಟಮರ್ಸ್ಗೂ ನಿಮ್ಗೂನು. ಇನ್ನೊಂದಿದೆ ನೋಡಿ, X1 X ಡ್ರೈವ್ ವಿತ್ ಸನ್ರೂಫ್ ಪವರ್ ಸ್ಟೇರಿಂಗ್. 2014 ಮಾಡೆಲ್ ಗಾಡಿ. ಓಕೆ, ಥರ್ಡ್ ಓನರ್ ಆಗಿದೆ. 1,20,000 ಓಡಿದೆ. ಏನು ಮೀಟರ್ ಟ್ಯಾಂಪರ್ಡ್ ಇಲ್ಲ, ಏನಿಲ್ಲ, ರೆಕಾರ್ಡೆಡ್. ಓಕೆ, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಡ್ಯುಯಲ್ ಎಲ್ಲ ಬೈ 6 ಏರ್ ಬ್ಯಾಗ್ಸ್ ಬರುತ್ತೆ. ಸಾರಿ 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ನೋಡ್ತಾ ಇರಬಹುದು BMW X1 X ಡ್ರೈವ್. ಓಕೆ, ಪ್ರೈಸ್ ಜಸ್ಟ್ 6,95,000 ವಿತ್ NOC ಬೈ. 6,95,000 ಅದ್ರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ವಿತ್ ಕೆ ಅಂತಂದ್ರೆ ಹೇಳಿ ಫೈನಲ್ ಪ್ರೈಸ್. ವಿತ್ ಕೆ ಬೇಡ ಬೈ, ವಿತ್ ಕೆ ಅವ್ರ ಪಾಪ ಆರಾಮಾಗಿ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಹೇಳ್ಬಿಟ್ರೆ ಆಮೇಲೆ ಸುಮಾರು ಇದಾಗತ್ತೆ. ಇದಕ್ಕೆ ಬರುತ್ತೆ, ಏನು ಜಾಸ್ತಿ ಟ್ಯಾಕ್ಸ್ ಬರಲ್ಲ. ವಿತಿನ್ 2 lakhs ಓಕೆ ಅಷ್ಟೇ ಬರೋದು. 2.5 lakhs ಬರುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ? ಆರಾಮಾಗಿ 8 to 13 lakhs ಇದೆ. ಕರ್ನಾಟಕ ಗಾಡಿ, ಕರ್ನಾಟಕ ಇದೆಯಲ್ಲ, ಅದನ್ನು ಎಕ್ಸ್ ಡ್ರೈವ್. ಇದು ನಿಮ್ಗೆ ಅಷ್ಟು ಬೀಳಲ್ಲ. 8 ಎಲ್ಲ ಕೆಲಸ ಆಗ್ಬಿಡುತ್ತೆ. ಓಕೆ, ನೋಡಿ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು ಗಾಡಿ, ಒಂದು BMW X1. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ದೊಡ್ಡ ಆನೆನೆ ನಿಂತ್ಬಿಟ್ಟಿದೆ. ಒಂದು ಆನೆನೆ 5 ಸೀಟರ್ ಗಾಡಿ, ಆದ್ರೆ ಆನೆನೆ ಇದು. ಹೌದು, MG ಮಾಡ್ಬೇಕು ಅಂತ ಇದ್ದೆ. ಒಂದ್ ಗಾಡಿ ತರಿಸಿದೀನಿ ಕಸ್ಟಮರ್ ಬಳಿ, ಪ್ಯೂರ್ ಬ್ಲಾಕ್ ಶಾರ್ಪ್. ಇದು ಒಂದು ಒಳ್ಳೆ ಫಾರ್ಚುನರ್ ಅಥವಾ ಏನಾದ್ರು XUV ತಗೋಬೇಕು ಅಂತ ಅನ್ನೋರಿಗೆ ಸ್ವಿಚ್ ಆಗಕ್ಕೆ ಬೆಸ್ಟ್ ಆಪ್ಷನ್ ವೆಹಿಕಲ್ ಅಂತ ಹೇಳ್ಬೋದು. 5 ಸೀಟರ್ ಅಲ್ಲಿ XUV ಗಾಡಿ ಅಂದ್ರೆ ಇದೆ ಬೈ, ಒಳ್ಳೆ ಗಾಡಿ ಬೈ. ಒಳ್ಳೆ ಗಾಡಿ ಒಂದು ಒಳ್ಳೆ ರೇಟಿಗೆ ಬೇಕಂದ್ರೆ MG ಹೆಕ್ಟರ್ 5 ಸೀಟರ್ ಒಳ್ಳೆ XUV ಗಾಡಿ ಬೇಕಂದ್ರೆ ಬನ್ನಿ, ನನ್ನ ಹತ್ರ ಪ್ಯೂರ್ ಬ್ಲಾಕ್ ಗಾಡಿ ಇದೆ. ಓಕೆ, ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ತರಿಸಿದೀನಿ ಗಾಡಿ ಅಷ್ಟೇ. ನೋಡ್ತಾ ಇರ್ಬೋದು 2019 ಮಾಡೆಲ್ ಗಾಡಿ. 19 ಮಾಡೆಲ್ ಗಾಡಿ, MG ಹೆಕ್ಟರ್ ವಿತ್ ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಬರುತ್ತೆ ನಿಮಗೆ. ಗಾಡಿ ಕೂಡ ನೋಡೋ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಚಿಂದಿ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಲೋಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಲೋಡೆಡ್ ವಿತ್ ಪೆನಾರಮಿಕ್ ಸನ್ರೂಫ್ ಕೂಡ ಬರುತ್ತೆ. ಪೆನಾರಮಿಕ್ ಸನ್ರೂಫ್ ಮತ್ತೆ 10 ಇಂಚಸ್ ನಿಮಗೆ ಸಿಸ್ಟಮ್ ಕಂಪನಿಯಿಂದಾನೇ ಬರುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಇನ್ನರ್ IRVMs ORVMs ಎಲ್ಲಾನು ಇದೆ. ಯಾರಾದ್ರೂ ಒಂದು MG ಹೆಕ್ಟರ್ ಅದೂನು ನಿಮ್ಗೆ 2019 ಮಾಡೆಲ್ ಗಾಡಿ ಕೂಡ ಅದೂನು ವಿತೌಟ್ ಪಾಲಿಶ್ ತೋರಿಸ್ತಾ ಇರೋದು ನಿಮ್ಗೆ. ಇನ್ನು ಪಾಲಿಶ್ ಮಾಡಿಸಿಲ್ಲ, ಹೆಂಗಿದೆ ನೋಡಿ. ವಿತೌಟ್ ಪಾಲಿಶ್ ಗಾಡಿ, ಫುಲ್ ಪಾಲಿಶ್ ಮಾಡ್ಬಿಟ್ಟು ಮಿಡಮಿಡ ಅಂತ ಇದೆ ಅನ್ಕೊಂಡೆ. ಇಲ್ಲ, ಬ್ರ್ಯಾಂಡ್ ನ್ಯೂ ತರಾನೇ ಇರೋದು ಬೈ ಗಾಡಿ. ಕಮ್ಮಿ ಓಡಿದೆ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಪ್ರೈಸ್ ಬೇಕಾ? ಎಷ್ಟಿದೆ ಬೈ ಮಾರ್ಕೆಟ್ ಅಲ್ಲಿ MG ಹೆಕ್ಟರ್? ಏನೊಂದು ಆರಾಮಾಗಿ ಒಂದು 15 14. ಬೇಡ ಬೈ, ಕಮ್ಮಿ ಹೇಳಿ. ಇನ್ನೊಂದು 13. ಓಕೆ, 13 ಅಷ್ಟು ಬೇಡ. ಅದರಲ್ಲೂ 5,000 ಕಮ್ಮಿ ಮಾಡ್ತೀನಿ ನಿಮ್ಗೆ. ಇನ್ನೂ 5,000? 12,95,000 ಕೊಡಿ. ಫೈನಲ್ ಅಲ್ಲ, ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ಆನ್ ಟೇಬಲ್ ಇಲ್ಲ ಇವಾಗ ಆನ್ ಟೇಬಲ್. ಓಕೆ, ನೋಡಿ 12,95,000ಕ್ಕೆ ನಿಮ್ಗೆ ಒಂದು MG ಹೆಕ್ಟರ್ 2019 ಮಾಡೆಲ್ ಗಾಡಿ. ಸಕ್ಕತ್ತಾಗಿದೆ ಗಾಡಿ ಕೂಡ. ಇದು ಕೂಡ ನಿಮಗೆ ಲೆಸ್ ಡ್ರಿವನ್ ವೆಹಿಕಲ್. ಬೆಸ್ಟ್ ಪ್ರೈಸ್ ಅಲ್ಲೂ ತಗೊಂಡೋಗ್ಬೋದು ಗಾಡಿ. ಸೊ ಹಾಗೆ ಅಕಸ್ಮಾತ್ ನಿಮ್ಗೆ Ertiga ಇಷ್ಟ ಆಗ್ತಿಲ್ಲ, ನಂಗೆ ಒಳ್ಳೆ 7 ಸೀಟರ್ ಗಾಡಿ ಬೇಕು, ಅದನ್ನು ಒಳ್ಳೆ ಮೈಲೇಜ್ ಬೇಕು ಅಂತ ಅನ್ನೋರಿಗೆ, ಕರ್ನಾಟಕ ಬೇಕು, ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಾನು ಇದೀನಿ, ಬನ್ನಿ. ಓಕೆ, ಸೊ ಒಂದು ರೆನಾಲ್ಟ್ ಲಾಡ್ಜಿ ಇದೆ. 7 ಸೀಟರ್ ಗಾಡಿ, ಡೀಸೆಲ್ ಗಾಡಿ, ಥರ್ಡ್ ಓನರ್ ಆಗಿದೆ. 15 ಮಾಡೆಲ್ ಗಾಡಿ ಬೈ. ಓಕೆ, 2015 ಮಾಡೆಲ್ ಗಾಡಿ. ಸೊ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ. ಡೀಸೆಲ್ ಗಾಡಿ ಬೇರೆ, ನಿಮಗೆ ಮೈಲೇಜ್ 95,000 ಓಡಿದೆ ಗಾಡಿ. ಜಸ್ಟ್ ಥರ್ಡ್ ಓನರ್ ಆಗಿದೆ. ಅದಕ್ಕೋಸ್ಕರ ನಿಮ್ಗೆ ಒಳ್ಳೆ ರೇಟ್ ಕೊಡ್ತೀನಿ. 4,45,000 ಕೊಡಿ, ಅದರಲ್ಲೂ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. 4,45,000ಕ್ಕೆ 45,000ಕ್ಕೆ 4,45,000ಕ್ಕೆ ಒಂದು ಡೀಸೆಲ್ ಗಾಡಿ 7 ಸೀಟರ್ ಗಾಡಿ ಒಂದು ರೆನಾಲ್ಟ್ ಲಾಡ್ಜಿ ಸಿಗ್ತಾ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಬಹುದು 4,45,000ಕ್ಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು XUV 500 ಇದೆ. ಡೀಟೇಲ್ಸ್ 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಬೈ. ಇದು 7,95,000 ಕೊಡ್ತೀನಿ. ಎಷ್ಟಕ್ಕೆ? 7,95,000 W8 ಇದು. W8 ಟಾಪ್ ಎಂಡ್ ವೇರಿಯಂಟ್. 14 ಮಾಡೆಲ್ 7,95,000. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ XUV 500. ವೈಟ್ ಕಲರ್ ಇದೆ, ಬನ್ನಿ ತಗೊಂಡೋಗಿ. ಓಕೆ, ಸೊ 2014 ಮಾಡೆಲ್ ಗಾಡಿ ಬೇರೆ ನಿಮ್ಗೆ 7,95,000ಕ್ಕೆ ಸಿಕ್ಬಿಡುತ್ತೆ. ಇಲ್ಲ ಮುಂದೆ ಒಂದು Audi Q7 ಇದೆ. ಒಂದು ದೊಡ್ಡ ಬಂಡೆ ನಿಂತ್ಬಿಟ್ಟಿದೆಯಲ್ಲ ಸರ್? ಬಂಡೆ ಅಲ್ಲ ಸರ್, XUV ಬಂದು ಆನೆ, ಇದು ಬಂದು ಡೈನೋಸಾರ್. ಇದು ಓಕೆ, ಡೈನೋಸಾರ್ ತುಂಬಾ ಹೆವಿ ಗಾಡಿ, ಒಳ್ಳೆ ಗಾಡಿ. ನನಗೆ ಕ್ಯಾಮ್ರಾದೆಲ್ಲ ಸಾಲ್ತಿಲ್ಲ ಸರ್, ಈ ಕ್ಯಾಮ್ರಾದಲ್ಲೂ ಸಾಗಲ್ಲ ಗಾಡಿ. ಅದು 2012 ಮಾಡೆಲ್ ಥರ್ಡ್ ಓನರ್ ಆಗಿದೆ. 68,000 ಮಾತ್ರ ಓಡಿದೆ ಗಾಡಿ. ಓಕೆ, ನೋಡಿ ಜಸ್ಟ್ 68,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು ಒಂದು Audi Q7. ಸೊ ಒಂದು ಒಳ್ಳೆ ಚಿಂದಿ ಗಾಡಿ ಅಂತ ಹೇಳ್ಬೋದು. ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ಹೇಳಂಗಿಲ್ಲ, ಬಟ್ ಅಷ್ಟೊಂದಿದೆ ಇದರಲ್ಲಿ ಫೀಚರ್ಸ್. ಒಂಥರ ಕ್ಲಾಸ್ ಗಾಡಿ ಅಂತ ಹೇಳ್ಬೋದು. ಒಂದು Audi Q7 ಇದೆ, ಕಲ ಅಂತ ಇದೆ ಗಾಡಿ. ಓಕೆ, ಪ್ರೈಸ್ ಏನಾಗುತ್ತೆ? 8,95,000 ಬೈ. 8,95,000 ಯಾವ ಗಾಡಿ? Audi Q7 12 ಮಾಡೆಲ್ ಗಾಡಿ. ಓಕೆ, ಫೈನಲ್ ಅಂದ್ರೆ ಮಾಡ್ಕೊಡ್ತೀನಿ. ಆನ್ ಟೇಬಲ್ ಬರ್ಲಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ಆನ್ ಟೇಬಲ್ ಬಂದ್ರೆ ಒಂದು ಒಳ್ಳೆ ನೆಗೋಷಿಯಬಲ್ ಪ್ರೈಸ್ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ. ಒಂದು Audi
Q7 ಡೀಸೆಲ್ ಆಟೋಮೆಟಿಕ್. ಆಟೋಮೆಟಿಕ್. ಓಕೆ, ಸೊ ಹಾಗೆ ಒಂದು ಚವಲೆ ಕ್ಯಾಪ್ಟಿವಿಯಾ ಒಳ್ಳೆ 7 ಸೀಟರ್ ಗಾಡಿ ಕಮ್ಮಿ ಬಜೆಟ್ ಅಲ್ಲಿ ಬೇಕು. ಕಮ್ಮಿ ಬಜೆಟ್ ಅಲ್ಲಿ ಬೇಕು ನಿಮ್ ಕಸ್ಟಮರ್ಸ್ ಬೇಕು. 2010 ಮಾಡಲ್. ಓನರ್ಶಿಪ್ ಎಷ್ಟಿರ್ಬೇಕು? ಏನ್ ಥರ್ಡ್ ಓನರ್ ಫೋರ್ತ್ ಓನರ್? ಬೇಡ ಬಿಡಿ, ಸಿಂಗಲ್ ಓನರೇ ಕೊಡ್ತೀನಿ. ಸಿಂಗಲ್ ಓನರ್ ಕೊಡ್ತೀನಿ. ಓಕೆ, ಹಂಗಾರೆ ಇವಾಗ ಥರ್ಡ್ ಓನರ್ ಫೋರ್ತ್ ಓನರ್ ಗಾಡಿನ ಸಿಂಗಲ್ ಓನರ್ ಗಾಡಿ ಪ್ರೈಸ್ ಅಲ್ಲಿ ಕೊಟ್ಬಿಡ್ಬೇಕು. ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. ಓಕೆ, ಸೊ 2010 ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ, ಡೀಸೆಲ್ ಪೆಟ್ರೋಲ್ ಗಾಡಿ? ಡೀಸೆಲ್ ಬೈ. ಡೀಸೆಲ್ 7 ಸೀಟರ್ ಸೊ ವಿತ್ ಏರ್ ಬ್ಯಾಗು, ABS, ಅಲೈಸು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಂಥರ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು LT. ಸೊ ಪ್ರೈಸ್ ಏನಾಗುತ್ತೆ ಕ್ಯಾಪ್ಟಿವಿಯಾ? ಎಷ್ಟಿಗೆ ಬೇಕು ಬೈ? ಇನ್ನೊಂದು 4-4.5 ಒಳಗಡೆ ಸಿಗುತ್ತಾ? ಬೇಡ ಬೈ, ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 3,65,000 ಕೊಟ್ಬಿಡ್ತೀನಿ. 3,65,000? 65,000 ಸಿಂಗಲ್ ಓನರ್ ಗಾಡಿ ಕೊಟ್ಬಿಡ್ತೀನಿ. 3,65,000 ಸಿಂಗಲ್ ಓನರ್ ಗಾಡಿ, ಒಂದು ಚವಲ್ಲೆ ಕ್ಯಾಪ್ಟಿವಿಯಾ ಇದೆ. ಸೊ ಕ್ರೇಜಿ ಗಾಡಿ ಅಂತ ಹೇಳ್ಬೋದು, ಒಳ್ಳೆ 7 ಸೀಟರ್ ಗಾಡಿ. ಇದ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತು, ಅದ್ರ ಈ ಗಾಡಿ ಬಗ್ಗೆ ಗೊತ್ತಿರೋರೇ ಬರೋದು. ಇಲ್ಲಾಂದ್ರೆ ಯಾರು ಯಾಕೆ ಇದು ಅದು ಅದನ್ನ ಮಾತಾಡ್ತಾರೆ. ಚವಲೆಟ್ ಯಾರು ಓಡಿಸಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ಈ ಗಾಡಿ. ಇರೋ ಮಜಾ 2.2 ಲೀಟರ್ ಇಂಜಿನ್ ಮಜಾ ಓಡಿಸಿದವ್ರಿಗೆ ಗೊತ್ತಾಗೋದು ಗಾಡಿ ಗೊತ್ತಾಗೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೇಂದ್ರ ರೆಕ್ಸ್ಟಾ ದೊಡ್ಡ ಬಂಡೆ ಅಂತ ಕೂಡ ಬಂಡೆನೆ ಸರ್. ಇದು 2.7 ಲೀಟರ್ ಇಂಜಿನ್ ಬರುತ್ತೆ, ಮರ್ಸಿಡೀಸ್ ಇಂಜಿನ್ ಬರುತ್ತೆ ಇದಕ್ಕೆ. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಓಕೆ, RX-7 ವಿತ್ ಸನ್ರೂಫ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ವಿತ್ ಸನ್ರೂಫ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಟೈರ್ಸ್ ಕೂಡ ನಿಮಗೆ 70 to 80% ಟೈರ್ ಇದೆ. ಓಕೆ, ಸೊ ಕ್ಲಾಸ್ ಮೇಂಟೈನ್ ಆಗಿರೋ ಗಾಡಿ. ಒಂದು RX-7 ಆಲ್ ವೀಲ್ ಡ್ರೈವ್ ಇಲ್ಲ 4x2? ಆಲ್ ವೀಲ್ ಡ್ರೈವ್ ಬರೋದು. ಆಲ್ ವೀಲ್ ಡ್ರೈವ್ ಏನಾಗುತ್ತೆ ಪ್ರೈಸ್ ಎಷ್ಟಿದೆ ಬೈ ಮಾರ್ಕೆಟ್ ಅಲ್ಲಿ? 12 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಅದನ್ನು ಮಿಂಟ್ ಕಂಡೀಷನ್ ಗಾಡಿ. ಅಂದ್ರೆ ಒಂದು ಕರ್ನಾಟಕದು. ಅದು ಒಂದು 6.5-7 ಲಕ್ಷ ಇದೆ. 6.5-7 ಲಕ್ಷ ನಿಮ್ ಕಡೆಯಿಂದ. ಆದ್ರೆ ನನ್ನ ಕಡೆಯಿಂದ ನಾನು ಕೊಡಲ್ಲ ರೇಟು. ಮತ್ತೆ 5,95,000 ಕೊಡಿವೆ ಸಾಕು. 5,95,000? 595 ಕೊಡಿ ಸಾಕು ಸರ್. ಒಂದು XUV ಬರಲ್ಲ ಸರ್? XUV ಬರಲ್ಲ, ರೆಕ್ಸ್ಟಾನ್ ಕೊಡ್ತೀನಿ ನಾನು. ಓಕೆ ನೋಡಿ, ಸೊ XUV ಬರಲ್ಲ. ಒಂದು 5,95,000 ಕೊಡಿ. 12 ಮಾಡಲ್ ರೆಕ್ಸ್ಟಾನ್ ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ, ಅದನ್ನು ಫುಲ್ಲಿ ಮಿಂಟ್ ಕಂಡೀಷನ್. ಓಕೆ, ಆಟೋಮೆಟಿಕ್ ಮ್ಯಾನುವಲ್? ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್. ಹಿಂದ್ಗಡೆ ನಿಮ್ಗೆ ಶಾಕ್ ಅಬ್ಸರ್ವರ್ಸ್ ಕೂಡ ಚೇಂಜ್ ಆಗಿದೆ, ಹೊಸದು ಹಾಕಿದ್ದಾರೆ. ಓಕೆ ನೋಡಿ, ಇನ್ನೇನು ಜಸ್ಟ್ ರೆಡಿ ಟು ಡ್ರೈವ್ ತಗೊಂಡೋಗಿ ಯೂಸ್ ಮಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ವೈಟ್ ಕಲರ್ ಒಂದು ಸ್ಯಾಂಟಾ ಫೆ ಇದೆ ಸರ್. 2012 ಮಾಡಲ್ ಬೈ ಇದು. 2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. 4,65,000 ಇದೆ. 4,65,000 ಫೈನಲ್? ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯೇಬಲ್ ಕೂಡ ಮಾಡ್ಕೊಡ್ತಾರೆ. ಒಂದು ಇದು ಕೂಡ ಒಂಥರ ಚಿಕ್ಕ ಆನೆ ಇದ್ದಂಗೆ. ಇದನ್ನು ಹೆವಿ ಗಾಡಿ ಇದು. ಹೌದು, ಡೀಸೆಲ್. ಡೀಸೆಲ್. ಓಕೆ ಸರ್.